ಕುಕ್ಕವಾಡದ ಅಂಬಾಭವಾನಿ ಜಾತ್ರಾ ಮಹೋತ್ಸವದ ಅಂಗವಾಗಿ 3 ದಿನಗಳ ಕಾಲ ರಾಜ್ಯ ಮಟ್ಟದ ಜಂಗಿ ಕುಸ್ತಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದ ಆಗಮಿಸಿರುವ ಜಗ್ಗಜಟ್ಟಿಗಳ ಪಟ್ಟು ನೆರೆದಿದ್ದವರಲ್ಲಿ ರೋಮಾಂಚನ ಉಂಟು ಮಾಡಿದ್ದು ಪ್ರೇಕ್ಷಕರು ಶಿಳ್ಳೆ ಕೇಕೆ ಹಾಕಿ ಸಖತ್ ಎಂಜಾಯ್ ಮಾಡಿದರು. ಹಾಗಿದ್ದರೆ ಆ ಕುಸ್ತಿ ಪಂದ್ಯಾವಳಿ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕುಸ್ತಿ ಅಖಾಡದಲ್ಲಿ ಧೂಳೆಬ್ಬಿಸಿದ ಪೈಲ್ವಾನರು. ಚನ್ನಗಿರಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ. ಕುಕ್ಕವಾಡದ ಅಂಬಾಭವಾನಿ ದೇವಿಯ ಜಾತ್ರೆ ಪ್ರಯುಕ್ತ ಹಮ್ಮಿಕೊಂಡಿರುವ ಕುಸ್ತಿ ಪಂದ್ಯಾವಳಿ. ಸಂತೋಷದಿಂದ ಈ ಕುಸ್ತಿ ಪಂದ್ಯಾವಳಿಯನ್ನು ನೋಡ್ತಾ ಇದ್ದಾರೆ, ಆನಂದಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಖಾಡದಲ್ಲಿ ಧೂಳೆಬ್ಬಿಸುತ್ತಿರುವ ಜಟ್ಟಿಗಳು, ಎದುರಾಳಿಗಳನ್ನ ಮಣ್ಣು ಮುಕ್ಕಿಸಲು ಪೈಪೋಟಿ ನಡೆಸುತ್ತಿರುವ ಪೈಲ್ವಾನರು, ಪೈಲ್ವಾನರ ಪಟ್ಟುಗಳಿಗೆ ಕೇಕೆ ಶಿಳ್ಳೆ ಹಾಕುತ್ತಿರುವ ಕುಸ್ತಿ ಪ್ರೇಮಿಗಳು. ಹೌದು, ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದಲ್ಲಿ. ಚನ್ನಗಿರಿ ನಗರ ದೇವತೆ ಕುಕ್ಕವಾಡದ ಅಂಬಾಭವಾನಿ ದೇವಿಯ ಜಾತ್ರೆ ಹಾಗೂ ಮಹಾಕಾರ್ತಿಕೋತ್ಸವ 5 ವರ್ಷಗಳಿಗೊಮ್ಮೆ ನಡೆಯಲಿದ್ದು, ಜಾತ್ರಾ ಮಹೋತ್ಸವದ ಪ್ರಯುಕ್ತ 3 ದಿನಗಳ ಕಾಲ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳಲಾಗಿದೆ. ಇಂದು ಕುಸ್ತಿ ಪಂದ್ಯಾವಳಿಯ ಕೊನೆಯ ದಿನವಾಗಿದ್ದು, ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದ 100 ಜನ ಕುಸ್ತಿಪಟುಗಳು ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದು ಪ್ರಶಸ್ತಿ ಮುಡಿಗೇರಿಸಿಕೊಳ್ಳಲು ಪೈಪೋಟಿ ನಡೆಸಿದರು. ಅಖಾಡದಲ್ಲಿ ಪೈಲ್ವಾನರ ಸೆಣಸಾಟ ಕಂಡು ನೆರೆದಿದ್ದ ಅಭಿಮಾನಿಗಳು ಫುಲ್ ಖುಷಿಯಾದರಲ್ಲದೆ ಶಿಳ್ಳೆ ಕೇಕೆ ಹಾಕಿ ಪೈಲ್ವಾನರಿಗೆ ಪ್ರೋತ್ಸಾಹ ನೀಡಿದರು. ಪ್ರತಿ 5 ವರ್ಷಕ್ಕೊಂದ್ಸರಿ ನಮ್ಮ ಸಮಾಜ ಮತ್ತು ನಮ್ಮ ಚನ್ನಗಿರಿಯ 28 ಸಮಾಜಗಳ ಸಂಯುಕ್ತ ಆಶ್ರಯದಲ್ಲಿ ಜೊತೆಯಲ್ಲಿ ಚಿರಂಜೀವಿ ಸ್ಪೋರ್ಟ್ಸ್ ಕ್ಲಬ್ಬು ಮತ್ತು ಚನ್ನಗಿರಿಯ ಸಂಘ ಸಂಸ್ಥೆಗಳ ಒಟ್ಟು ಎಲ್ಲರನ್ನೂ ತೆಗೆದುಕೊಂಡು ಒಂದು 5 ವರ್ಷಕ್ಕೊಂದ್ಸಲಿ ನಾವು ಈ ಒಂದು ಮಹಾ ಜಾತ್ರೆಯನ್ನು ಆಯೋಜನೆ ಮಾಡ್ಕೊಂಡಿರ್ತೀವಿ. ಈ ವರ್ಷವೂ ಸಹ ಮೊನ್ನೆ 23ನೇ ತಾರೀಕಿನಿಂದ 28ನೇ ತಾರೀಕಿನ ತನಕ ಪೂರ್ಣ 6 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ 5 ದಿನದ ಕಾರ್ಯಕ್ರಮ ನಾವು ಅಲ್ಲೇ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದೇವೆ. ಇವತ್ತು ಸಮಾರಂಭ ಅದ್ಧೂರಿಯಾದಂಥ ಕಾರ್ಯಕ್ರಮ ಮಾಡಬೇಕು ಅನಿಸ್ತಾ ಇದ್ವಿ. ಆದರೆ ನಮ್ಮ ನೆಚ್ಚಿನ ನಮ್ಮ ದೇಶದ ಮಾಜಿ ಪ್ರಧಾನಿಗಳು, ಆರ್ಥಿಕ ತಜ್ಞರು, ಸಜ್ಜನದ ಪ್ರತೀಕವಾದಂಥ ನಮ್ಮ ಮಾಜಿ ಪ್ರಧಾನಿಗಳು ಮನಮೋಹನ್ ಸಿಂಗ್ ಅವರು ಇವತ್ತೇನು ಕಾಲ ನಿಧನ ಆಗಿದ್ದಾರೆ. ಅವರ ಒಂದು ಶ್ರೇಯಸ್ಸಿಗೋಸ್ಕರ ಅವರಿಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಸಲ್ಲಿಸಿ ನಾವು ಕೆಲವು ಕಾರ್ಯಕ್ರಮಗಳನ್ನು ಮೊಟಕು ಮಾಡ್ತಾ ಇದ್ದೇವೆ. ಕುಕ್ಕವಾಡದ ಅಂಬಾಭವಾನಿ ದೇವಿಯ ಜಾತ್ರಾ ಮಹೋತ್ಸವ 5 ವರ್ಷಗಳಿಗೊಮ್ಮೆ ನಡೆಯಲಿದ್ದು, ಕ್ಷತ್ರಿಯ ಮರಾಠ ಸಮಾಜದ ಜೊತೆಗೆ ಚನ್ನಗಿರಿ ಪಟ್ಟಣದಲ್ಲಿರುವ 27 ಸಮಾಜದವರು ಸೇರಿಕೊಂಡು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಆಚರಿಸಿಕೊಂಡು ಬರುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಬಯಲು ಜಂಗಿ ಕುಸ್ತಿ ಹಮ್ಮಿಕೊಂಡಿದ್ದು, ಹೊರ ರಾಜ್ಯಗಳಿಂದ ಸಾಕಷ್ಟು ಜನ ಪೈಲ್ವಾನರು ಕುಸ್ತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸಬೇಕೆಂಬ ಉದ್ದೇಶದಿಂದ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಿದ್ದು, ಪೈಲ್ವಾನರ ಸೆಣಸಾಟ ನೆರೆದಿದ್ದವರಲ್ಲಿ ರೋಮಾಂಚನ ಉಂಟು ಮಾಡಿತ್ತು. ಏನು ನಮ್ಮ ಚನ್ನಗಿರಿ ಪಟ್ಟಣದಲ್ಲಿ ಅಂಬಾಭವಾನಿ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಈ ಒಂದು ದೇಶೀಯ ಕ್ರೀಡೆಯನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಹಿರಿಯರು ಒಂದು ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ. ಚನ್ನಗಿರಿ ಪಟ್ಟಣದಲ್ಲಿ 28 ಸಮಾಜಗಳಿವೆ. ಆ ಎಲ್ಲ 28 ಸಮಾಜಗಳಲ್ಲೂ ಸಹ ಸಹಕಾರದಿಂದ ಅಂಬಾಭವಾನಿ ಜಾತ್ರೆಯ ಸಂದರ್ಭದಲ್ಲಿ ಈ ಕುಸ್ತಿಯನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಇದೊಂದು ಪ್ರತೀತಿ. ಹಾಗಾಗಿ ಈ ಬಾರಿಯ ಜಾತ್ರೆಯಲ್ಲೂ ಸಹ ರಾಜ್ಯ ಮತ್ತು ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸತಕ್ಕಂಥ ಒಳ್ಳೊಳ್ಳೆಯ ಕುಸ್ತಿಪಟುಗಳನ್ನು ಆಹ್ವಾನಿಸಿ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ವಿ. 2 ದಿನಗಳ ಕಾಲ ಕುಸ್ತಿ ಭಾಳ ಯಶಸ್ವಿಯಾಗಿ ನಡೆದೋಗಿದೆ. ಆದರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ವಿಶ್ವ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರವರ ಅಕಾಲಿಕ ಮರಣದಿಂದ ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ತುಂಬಲಾಗದ ನಷ್ಟ ಆಗಿದೆ. ಆದರೂ ಸಹ ಇವತ್ತು ಏನು ಈ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ವೇದಿಕೆ ಕಾರ್ಯಕ್ರಮವನ್ನು ರದ್ದು ಮಾಡಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರುಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಹಲವಾರು ಗಣ್ಯರು ಭಾಗವಹಿಸಿ
ವೇದಿಕೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆಯೋಜನೆ ಮಾಡ್ಕೊಂಡಿದ್ವಿ. 3 ದಿನಗಳ ಕಾಲ ನಡೆಯಲಿರುವ ಬಯಲು ಜಂಗಿ ಕುಸ್ತಿಗೆ ಇಂದು ತೆರೆ ಬೀಳಲಿದೆ. ಏನೇ ಆಗಲಿ ಚೆನ್ನಗಿರಿಯ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಬಯಲು ಜಂಗಿ ಕುಸ್ತಿಯನ್ನ ಕಣ್ತುಂಬಿಕೊಂಡು ಪ್ರೇಕ್ಷಕರು ಹುಚ್ಚೆದ್ದು ಕುಣಿದಿದ್ದಂತೂ ಸತ್ಯ.